Students, welcome to accountancy class. Today class, you should calculate the interest on drawings of the partner when amount of drawing withdrawn by the drawer in each quarter during a year. In the previous class, you already know how to calculate the interest on drawings when the amount withdrawn by the partner regularly in each month, beginning of every month, middle of every month and ending of every month. But today you have to know the calculation of interest on drawings under average period method when the partner withdraws the amount in each quarter, that is beginning of each quarter and ending of each quarter. You read the problem, fourth problem, calculate interest at 10% per annum on drawings of Praveen. Calculate interest on 10% per annum on drawings of Praveen for the year ending 31st March 2018. 31st March 2018. If he withdrew rupees 12,000 at the beginning of, he withdrew rupees 12,000 at the beginning of each quarter. Okay? ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಅಟ್ 10%. 10% ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾರ್ದು ಪ್ರವೀಣ್ ಅನ್ನೋ ಡ್ರಾಯರ್ ಇದ್ದಾರೆ, ಪಾರ್ಟ್ನರ್ ಇದ್ದಾರೆ, ಅವರು ಡ್ರಾ ಮಾಡಿದ್ದಾರೆ ಫಾರ್ ದ ಇಯರ್ ಎಂಡಿಂಗ್ 31st 3 2018. ಅಂದರೆ ಇಯರ್ ಎಂಡಿಂಗ್ ಯಾವುದಿತ್ತು 31st 3 2018. ಅದರ ಬಿಗಿನಿಂಗ್ ಅಂದರೆ 1/4/2017. ಬಿಗಿನಿಂಗ್ ಆಫ್ ದ ಇಯರ್ ಈಸ್ 1/4/2017. ಎಂಡಿಂಗ್ ಈಸ್ 31st March 2018. ಓಕೆ. ಇಫ್ ಹಿ withdrew rupees 12,000, ಅವನು ಎಷ್ಟು ವಿತ್ಡ್ರಾ ಮಾಡ್ತಾರೆ ಅಂತಂದರೆ 12,000 ಡ್ರಾ ಮಾಡ್ತಾ ಇದ್ದಾರೆ. ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಎವ್ರಿ ಕ್ವಾರ್ಟರ್ ಅವರು ಎಷ್ಟು ಡ್ರಾ ಮಾಡಿದ್ದಾರೆ ಅಂದರೆ 12,000 ಡ್ರಾ ಮಾಡಿದ್ದಾರೆ. ಆಯಿತಾ? ಕ್ವಾರ್ಟರ್ ಮೀನ್ಸ್ ಇಟ್ ಈಸ್ ದ ಒನ್ ಪಾರ್ಟ್ ಆಫ್ ದ ಇಯರ್. ಈಚ್ ಕ್ವಾರ್ಟರ್ ಮೀನ್ಸ್ ಇಟ್ ಈಸ್ ದ ಒನ್ ಪಾರ್ಟ್. ಇಟ್ ಮೀನ್ಸ್ ಫೋರ್ತ್ ಒನ್ ಪಾರ್ಟ್ ಅಂತ ಕರಿತೀವಿ ನಾವು. 1/4 ಏನು ಹೇಳ್ತಾರೋ ಅದನ್ನು ಕ್ವಾರ್ಟರ್ ಅಂತ ಕರಿತೀವಿ. 1/4 ನಾವು 1 ಇಯರ್ ಅಂದರೆ 12 months. 12 months is 1 year. Quarter means 12 divided by 4 is equal to 3. 3 months is called as a quarter. Okay, quarter. 1 year ಅಲ್ಲಿ ಎಷ್ಟು ಕ್ವಾರ್ಟರ್ ಇರುತ್ತೆ? 4 ಕ್ವಾರ್ಟರ್ ಇರುತ್ತೆ. 4 ಕ್ವಾರ್ಟರ್ ಅಂದರೆ 4 ಟೈಮ್ ಡ್ರಾ ಮಾಡಿರ್ತಾರೆ ಇವರು. 4 ಸತ ಡ್ರಾ ಮಾಡಿದ್ದಾರೆ. ಎಷ್ಟು ಅಮೌಂಟು? 12,000 rupees. ಓಕೆ, 12,000 ರೂಪಾಯಿನ ಪ್ರತಿ ಕ್ವಾರ್ಟರ್ಗೆ 12,000 ರೂಪಾಯಿನಾಗೆ 4 ಕ್ವಾರ್ಟರ್ಗೆ ಡ್ರಾ ಮಾಡಿದ್ದಾರೆ. 4 ಕ್ವಾರ್ಟರ್ ಅಂದರೆ 4 ಸತ ಡ್ರಾ ಮಾಡಿದ್ದಾರೆ. ಪ್ರತಿ 3 ತಿಂಗಳಿಗೆ 1 ಸತ ಡ್ರಾ ಮಾಡ್ತಾರೆ. ಹಾಗಾದರೆ 4 ಸತ ಡ್ರಾ ಆಗಿದೆ. 4 ಸತ ಅದನ್ನ ಹೇಗೆ ಬರೀಬೋದು ನೋಡಿ. ಯಾವಾಗ ಫಸ್ಟ್ ಕ್ವಾರ್ಟರ್ ಯಾವಾಗ ಬರುತ್ತೆ? ಫಸ್ಟ್ ಕ್ವಾರ್ಟರ್ ದಟ್ ಈಸ್ ಫ್ರಮ್ 1/4/2017 to 31st 3 2018. This is the first quarter. Second quarter from ನೋಡಿ ಇಲ್ಲಿ ಫಸ್ಟ್ ಕ್ವಾರ್ಟರ್ 1/4/2017 ಫಸ್ಟ್ ಕ್ವಾರ್ಟರ್ 1/4/2017 ಟು ಏಪ್ರಿಲ್, ಮೇ, ಜೂನ್ 30th 6 2017. Okay, this is 3 months. First quarter. Second quarter, 1st July 2017 to July, August, September. 3 months. September 30th 9 2017. It is also 3 months.
second quarter. Third quarter is from 1/10/2017. 30th 9 ಎಂಡ್ ಆಗಿದ್ರೆ ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್ 1/10 ಸ್ಟಾರ್ಟ್ ಆಗುತ್ತೆ. ಓಕೆ, 1/10 ಟು ಅಕ್ಟೋಬರ್, ನವೆಂಬರ್, ಡಿಸೆಂಬರ್. 31st 12/2017 is third quarter. 1/10/2017 to 31st 12/2017. And then last quarter, fourth quarter is from 1/1/2018. year change ಆಗುತ್ತೆ. 18 ಜನವರಿ, ಫಸ್ಟ್ ಜನವರಿ 2018 ಟು ಎಂಡಿಂಗ್ ಡೇಟ್ ಅಂತ ಇದೆ ನೋಡಿ, 31st 3/2018. 31st 3/2018. these 3 months. ಒಂದು ವರ್ಷನ ಈ ರೀತಿ ನಾವು ಕ್ವಾರ್ಟರ್ ಆಗಿ 4 ಕ್ವಾರ್ಟರ್ ಆಗಿ ಡಿವೈಡ್ ಮಾಡ್ತೀವಿ. ಆ 4 ಕ್ವಾರ್ಟರ್ ಅಲ್ಲಿ ಅವ್ರು ಏನು ಮಾಡ್ತಾರೆ, ಫಸ್ಟ್ ಬಿಗಿನಿಂಗ್ ಮೀನ್ಸ್ ಫಸ್ಟ್. ಓಕೆ, ಫಸ್ಟ್ ಡೇ ಆಫ್ ಈಚ್ ಕ್ವಾರ್ಟರ್, ಪ್ರತಿ ಕ್ವಾರ್ಟರ್ ಅನ್ನು ಮೊದಲನೇ ದಿನ ಡ್ರಾ ಮಾಡ್ತಾರೆ. ಫಸ್ಟ್ ಡೇ. ಹಾಗಾದ್ರೆ ಎಷ್ಟು ಸತ ಡ್ರಾ ಮಾಡ್ತಾರೆ? 4 ಟೈಮ್ಸ್ ಡ್ರಾ ಆಗುತ್ತೆ. 4 ಟೈಮ್ಸ್. ಓಕೆ, 12,000 12,000 12,000 12,000. ಓಕೆ, 12,000 12,000 12,000. ಟೋಟಲ್ ಡ್ರಾಯಿಂಗ್ಸ್ 48,000. ಟೋಟಲ್ ಡ್ರಾ ಮಾಡಿದವರು 48,000. 48,000. ದಿಸ್ ಇಸ್ ದ ಕ್ವಾರ್ಟರ್. ಈ ಕ್ವಾರ್ಟರಲ್ಲಿ ನಾವು ಏನು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಫಾರ್ಮುಲಾ ಯೂಸ್ ಮಾಡಿದ್ರೋ ಅದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದನ್ನು ಕೂಡ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಮಾಡೋಣ. ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ಸು ಹೇಗೆ ಕ್ವಾರ್ಟರ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಷ್ಟು ಡೀಟೇಲಾಗಿ ನಾನು ಹೇಳಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, ಈ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಸಾಧ್ಯ ಆದರೆ ಇದನ್ನು ನಿಮ್ಮ ನೋಟಲ್ಲಿ ಬರ್ಕೊಳ್ಳಿ, ಯಾಕೆಂದರೆ ಮರೆಯೋ ಚಾನ್ಸಸ್ ಇರೋದು. ಸಾಧ್ಯವಾದರೆ ನಿಮ್ಮ ನೋಟ್ ಬುಕ್ಕಲ್ಲಿ ಒಂದು ಕಡೆ ಬರ್ಕೊಂಡಿರಿ. ಆದರೆ ಇದು ಪ್ರಾಬ್ಲಮ್ ಮಾಡುವಾಗ ಇದೆಲ್ಲ ಬರೀಬೇಕು ಅಂತಿಲ್ಲ. ನಿಮಗೆ ಎಕ್ಸ್ಪ್ಲನೇಷನ್ ಅಷ್ಟೇ ಇದನ್ನು ಬರ್ತಿರೋದು. ಇದು 6 ಮಾರ್ಕ್ಸ್ ಪ್ರಾಬ್ಲಮ್ಮು. ನೀವು ಪ್ರಾಬ್ಲಮ್ನ ಸಪ್ರೇಟಾಗಿ ನಾನು ಬರೀತೀನಿ ಲಾಸ್ಟಲ್ಲಿ, ಇದನ್ನು ಬರ್ಕೊಳ್ಳಿ. ಇದು ರಫ್ ನೋಟ್ ಇರಲಿ, ರಫ್ಗೋಸ್ಕರನಾದರೂ ಇದು ಇರಬೇಕು, ಬರ್ಕೊಂಡಿರಿ. ನೆಕ್ಸ್ಟ್ ನೋಡೋಣ. ಫಾರ್ಮುಲಾ ಬೇಕಿರ್ತದೆ. ಫಾರ್ಮುಲಾ ಅದೇ ಫಾರ್ಮುಲಾ, ಸೇಮ್ ಫಾರ್ಮುಲಾ ಯೂಸ್ ಮಾಡೋಣ. ಅವರೇಜ್ ಪೀರಿಯಡ್ ಮೆಥಡ್ ಫಾರ್ಮುಲಾ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ into rate into average period into 1/12. This is the formula. Okay, same formula. ನೀವು ಲಾಸ್ಟ್ ಕ್ಲಾಸಲ್ಲಿ ಏನು ಬಂದಿತ್ತು ಅದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಅವರೇಜ್ ಪೀರಿಯಡ್ ಮೆಥಡ್ ಅಂದರೆ ಇದೇ ಫಾರ್ಮುಲಾ. ಇಲ್ಲಿ ಟೋಟಲ್ ಡ್ರಾಯಿಂಗ್ಸು ಗೊತ್ತಿದೆ ನಿಮಗೆ. ಟೋಟಲ್ ಡ್ರಾಯಿಂಗ್ಸ್ ನಾವೇ ಹೇಳಿ ಬರ್ದೇ ತೋರಿಸ್ತೇನೆ. ಟೋಟಲ್ ಡ್ರಾಯಿಂಗ್ಸ್ ಹೇಗೆ ಬರುತ್ತೆ ಅಂತ. ಟೋಟಲ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು 12,000 into 4 is equal to 48,000. 48,000 ಟೋಟಲ್ ಡ್ರಾಯಿಂಗ್ಸ್. ಆಗಲೇ ಹೇಳಿದ್ದೇನೆ. ನೆಕ್ಸ್ಟ್ ಬನ್ನಿ, ಅವರೇಜ್ ಪೀರಿಯಡ್ ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ 10% ಇಲ್ಲ ಇದೆ ಪ್ರಾಬ್ಲಮ್ ಅಲ್ಲಿ ಇದೆ. ಅವರೇಜ್ ಪೀರಿಯಡ್. ಓಕೆ, we have to calculate the average period. Average period is equal to ಅದಕ್ಕೆ ಫಾರ್ಮುಲಾ ಇದೆ. longest period plus shortest period
divided by 2. Okay, this is the formula for calculating average period. Longest period plus shortest period divided by 2. Longest period in this problem, longest period is equal to longest period is equal to first quarter first in the longest period. Longest period is equal to from 1/4/2017 first quarter first day to 31/3/2018. Okay, first withdraw to year ending date, up to year ending date. First withdraw up to year ending date is the longest period. 4 ಪೀರಿಯಡ್ ಇದೆ. 4 ಪೀರಿಯಡ್ ಅಲ್ಲಿ ನಾವು ಲಾಂಗೆಸ್ಟ್ ಪೀರಿಯಡ್ ಯಾವುದು ಅದನ್ನು ತಗೋಬೇಕು, ಶಾರ್ಟೆಸ್ಟ್ ಪೀರಿಯಡ್ ಯಾವುದು ಅದು ತಗೋಬೇಕು. 4 ಪೀರಿಯಡ್ 4 ಟೈಮ್ ಡ್ರಾ ಮಾಡಿದ್ದೀವಿ. ಲಾಂಗೆಸ್ಟ್ ಪೀರಿಯಡ್ ಈಸ್ 12 ಮಂತ್ಸ್. 12 ಮಂತ್ಸ್ ಲಾಂಗೆಸ್ಟ್ ಪೀರಿಯಡ್. ನೆಕ್ಸ್ಟ್ ಕ್ವಾರ್ಟರ್ ಬೇಕಾಗಿಲ್ಲ, ಅದರ ನೆಕ್ಸ್ಟ್ ಬೇಡ, ಲಾಸ್ಟ್ ಕ್ವಾರ್ಟರ್ ಬೇಡ. ಶಾರ್ಟೆಸ್ಟ್ ಪೀರಿಯಡ್, ಶಾರ್ಟೆಸ್ಟ್ ಪೀರಿಯಡ್ ಈಸ್ ಈಕ್ವಲ್ ಟು 1/1/2018. ಓಕೆ, 4ನೇ ಕ್ವಾರ್ಟರ್ ಡೇಟ್ ತಗೋಬೇಕು. 4ನೇ ಕ್ವಾರ್ಟರ್ ಅಲ್ಲಿ ಡ್ರಾ ಮಾಡಿದ್ದಾರೆ. ಫಸ್ಟ್ ಡೇ ಡ್ರಾ ಮಾಡಿದ್ದಾರೆ, 3 ತಿಂಗಳ ಮೊದಲ ಕೊನೆಯ 3 ತಿಂಗಳ ಮೊದಲನೇ ಟು ಇಯರ್ ಎಂಡಿಂಗ್ ಡೇ 31/3/2018. ದಿಸ್ ಈಸ್ 3 ಮಂತ್ಸ್. 3 ಮಂತ್ಸ್. ಓಕೆ, ಲಾಂಗೆಸ್ಟ್ ಪೀರಿಯಡ್ 12 ಮಂತ್ಸ್, ಶಾರ್ಟೆಸ್ಟ್ ಪೀರಿಯಡ್ 3 ಮಂತ್ಸ್. ಇದನ್ನೇ ಅಪ್ಲೈ ಮಾಡಿ, ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. average period is equal to average period is equal to longest period 12 plus 3 divided by 2. 12 plus 3 divided by 2 is equal to 15/2 is equal to 7.5 or 7.5 months. 7.5 or 7.5 months. It is the average period. Okay, average period calculation ಮಾಡ್ತೀವಿ. ಅಂದ್ರೆ ಲಾಂಗೆಸ್ಟ್ ಪೀರಿಯಡ್ ತಗೋಬೇಕು, ಶಾರ್ಟೆಸ್ಟ್ ಪೀರಿಯಡ್ ತಗೋಬೇಕು. ಅಲ್ಲಿ ಆದರೂ ಅದು ಸೇಮ್ ಆಗೇ ತಗೋತಾರೆ. ನೆಕ್ಸ್ಟ್ ಈಗ ಫಾರ್ಮುಲಾಗೆ ಅಪ್ಲೈ ಮಾಡಿ. ಓಕೆ, we have to calculate interest on drawings by using these formula, average period method formula. Interest is equal to total drawings into rate into average period into 12 into 1/12. Interest is equal to total drawings 48,000 into rate of interest. It is given in the problem 10%. 10%. Next one, average period. Average period we are calculating as 7.5, 7.5 months, 7.5 months into 1/12. This formula is equal to, okay, use your calculator. 48,000 into 10 divided by 100 into 7.5 into 1/12. What is the answer? Rupees 3,000. 3,000 interest on Praveen drawings. Interest on Praveen drawings. Okay? Yes. This is the fourth problem. Next problem is, yes, this is the fifth problem. You read this problem. Calculate interest at 8% per annum. At 8% per annum on drawings of Kavita. On the drawings of Kavita for the year ending 31/3/2020.
if she withdrew rupees 10,000 at the end of each quarter. At the end of each quarter. Okay? ಈ ಪ್ರಾಬ್ಲಮ್ ನೋಡಿ ಓದಿಯೋದು ಇಲ್ಲಿ ಇಂಟ್ರೆಸ್ಟ್ 8% ಇದೆ. 8% ಯಾರು ಇಲ್ಲಿ ಪಾರ್ಟ್ನರು ಕವಿತಾ ಡ್ರಾ ಆಗಿದ್ದಾರೆ. ಕವಿತಾ ಪಾರ್ಟ್ನರು ಡ್ರಾ ಮಾಡಿರೋದು 10,000 rupees per quarter. ಯಾವಾಗ? ಎಂಡ್. ದಿಸ್ ಇಸ್ ಇಂಪಾರ್ಟೆಂಟ್. ಎಂಡ್ ಆಫ್ ಈಚ್ ಕ್ವಾರ್ಟರ್. ಪ್ರತಿ ಕ್ವಾರ್ಟರ್ನ ಕೊನೆಯ ದಿನ. ಪ್ರತಿ ಕ್ವಾರ್ಟರ್ ಕೊನೆಯ ದಿನ. ಯಾವುದು ಪ್ರತಿ ಕ್ವಾರ್ಟರ್ ಕೊನೆಯ ದಿನ ಹೇಗೆ ಬರುತ್ತೆ ನೋಡೋಣ. ಇದಲ್ಲ 8% ಇಂಟ್ರೆಸ್ಟು, ಅದು ಕವಿತಾ ಪಾರ್ಟ್ನರ್ ಇದ್ದಾರೆ. ನೆಕ್ಸ್ಟ್ 10,000 ಈಚ್ ಕ್ವಾರ್ಟರ್ ಡ್ರಾ ಮಾಡಿದ್ದಾರೆ. ಅದು ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಲ್ಲಿ ಡ್ರಾ ಆಗಿದೆ. ಎಂಡ್ ಅಂದ್ರೆ ಯಾವ್ಯಾವ್ದು ಬರುತ್ತೆ ಅದು ಹೇಗೆ ಬರುತ್ತೆ. ಫಸ್ಟ್ ಏಪ್ರಿಲ್ ಕಮೆನ್ಸ್ ಆಗೋದು 1/4/2000 ಕಮೆನ್ಸಿಂಗ್ ಡೇಟ್ 2019. 31/3/2020 ಎಂಡ್ ಆಗುತ್ತೆ. ಹಾಗಾದ್ರೆ ಬಿಗಿನಿಂಗ್ ಡೇಟ್ ಯಾವುದು? 1/4/2019. ಇಲ್ಲಿ ಡ್ರಾ ಮಾಡಲ್ಲ ಅವರು. ಓಕೆ, ಈ ಮಂತ್ ಡ್ರಾ ಮಾಡಲ್ಲ. ನೆಕ್ಸ್ಟ್ ಮೇನಲ್ಲಿ ಡ್ರಾ ಮಾಡಲ್ಲ. ಜೂನಲ್ಲಿ ಡ್ರಾ ಮಾಡಲ್ಲ. ಜೂನ್ ಮಂತ್ ಜೂನಲ್ಲಿ 30th ಜೂನ್ 2019 ಅಲ್ಲಿ ಡ್ರಾ ಆಗುತ್ತೆ. ಅಂದರೆ ಫಸ್ಟ್ 2 ತಿಂಗಳು ಡ್ರಾ ಮಾಡಲ್ಲ. 3ನೇ ತಿಂಗಳು ಕೊನೆಯಲ್ಲಿ. ನೆಕ್ಸ್ಟ್ ಜುಲೈಯಲ್ಲಿಲ್ಲ, ಆಗಸ್ಟಲ್ಲಿಲ್ಲ, ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರ್ 30ಗೆ ಡ್ರಾ ಮಾಡ್ತಾರೆ. 30/6/2019 ಸೆಪ್ಟೆಂಬರ್ 30ಗೆ ಡ್ರಾ ಆಗುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 9 ಮಂತಲ್ಲಿ ಡ್ರಾ ಮಾಡ್ತಾರೆ. ಅಕ್ಟೋಬರ್ ನವೆಂಬರ್ಗೆ ಇಲ್ಲ, ಡಿಸೆಂಬರ್ಗೆ ಬನ್ನಿ. ಡಿಸೆಂಬರ್ 31st ಏನಾಗುತ್ತೆ? 31st ಡ್ರಾ ಮಾಡ್ತಾರೆ. 31/12/2019. ಓಕೆ, ನೆಕ್ಸ್ಟು ಜನವರಿ ಡ್ರಾ ಮಾಡಲ್ಲ, ಫೆಬ್ರವರಿ ಮಾಡಲ್ಲ, 31st ಮಾರ್ಚ್ಗೆ ಡ್ರಾ ಆಗುತ್ತೆ. 31/3/2020 ನೋಡಿ, ಅವರು ಡ್ರಾ ಮಾಡಿರೋ ಡೇಟ್ 1 ಇಯರ್ಗೆ 12 ಮಂತ್ಸ್ ಇದೆ. ಅದು ಡ್ರಾ ಮಾಡಿದ್ದು 3 months ಒನ್ಸ್ at the ending date. At the ending date of each quarter. ಪ್ರತಿ ಕ್ವಾರ್ಟರ್ನ ಕೊನೆಯ ದಿನ. ಇಲ್ಲಿ ಒಂದು ಕ್ವಾರ್ಟರ್, ಇದು ಒಂದು ಕ್ವಾರ್ಟರ್. ದಿಸ್ ಇಸ್ ಫೋರ್ತ್ ಕ್ವಾರ್ಟರ್. ಫೋರ್ತ್ ಕ್ವಾರ್ಟರ್ ಇದೆ. ಫಸ್ಟ್ ಕ್ವಾರ್ಟರ್ ಅಲ್ಲಿ 30th ಜೂನಲ್ಲಿ ಡ್ರಾ ಆಗುತ್ತೆ. ಸೆಕೆಂಡ್ ಕ್ವಾರ್ಟರ್ ಅಲ್ಲಿ 30th ಸೆಪ್ಟೆಂಬರ್ಗೆ ಡ್ರಾ ಮಾಡ್ತಾರೆ. ನೆಕ್ಸ್ಟ್ 31st ಡಿಸೆಂಬರ್ಗೆ ಡ್ರಾ ಆಗುತ್ತೆ. 31st ಮಾರ್ಚ್ಗೆ ಡ್ರಾ ಆಗುತ್ತೆ. ಆಯ್ತಲ್ಲ, 4 ಕ್ವಾರ್ಟರ್ ಅಲ್ಲಿ ಯಾವ ಡೇಟಲ್ಲಿ ಡ್ರಾ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೇನೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬೇಕಂದ್ರೆ ಲಾಂಗೆಸ್ಟ್ ಪೀರಿಯಡ್ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಲಾಂಗೆಸ್ಟ್ ಪೀರಿಯಡ್ನ ಇದು ತಗೋಬೇಕು, ಶಾರ್ಟೆಸ್ಟ್ ಪೀರಿಯಡ್ ಆಗಿ ಇದು ತಗೋಬೇಕು. ಮಧ್ಯದ ಏನು ಬೇಕಾಗಿಲ್ಲ, 2 ಕ್ವಾರ್ಟರ್ ನಮ್ಗೆ ಬೇಕಾಗಿಲ್ಲ. ಲಾಂಗೆಸ್ಟ್ ಪೀರಿಯಡ್ ಇಸ್ ಈಕ್ವಲ್ ಟು ಲಾಂಗೆಸ್ಟ್ ಪೀರಿಯಡ್. ನೋಡಿ, ಇಲ್ಲಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇಲ್ಲಿಂದ ಅಂದರೆ ಜುಲೈಯಿಂದ ಕ್ಯಾಲ್ಕುಲೇಷನ್ ಮಾಡಬೇಕು. ಲಾಸ್ಟ್ ಡೇ 30/6 ಇದ್ದಾಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಯಾವುದೇ ತಿಂಗಳ ಕೊನೆಯ ದಿನ ಇದೆ ನೆಕ್ಸ್ಟ್ ಮಂತಿಂದ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್. ನೆಕ್ಸ್ಟ್ ಮಂತ್ ಯಾವುದು? 7 ಇದೆ. ಜೂನ್ಗೆ ಅದು ಜೂನ್ 30th ಆಗಿದ್ದರಿಂದ ಲಾಸ್ಟ್ ಡೇ ಬಿಡಿಯೋದು. ಆ ಒಂದು ಕ್ಯಾಲ್ಕುಲೇಷನ್ ತಗೊಳಕ್ಕಾಗಲ್ಲ. ಆ ಕ್ವಾರ್ಟರ್ಗೆ ಅದು ಇಂಟ್ರೆಸ್ಟ್ ಬರಲ್ಲ. ನೆಕ್ಸ್ಟ್ ಕ್ವಾರ್ಟರಿಂದ ತಗೋಬೇಕು ನಾವು. ನೆಕ್ಸ್ಟ್ ಕ್ವಾರ್ಟರ್ ಫಸ್ಟ್ ಡೇ ಏನಾಗುತ್ತೆ? ಜುಲೈ ಇಲ್ಲ. ಇಲ್ಲಿಗೆ ಬನ್ನಿ. ಜುಲೈ 1st ಇಂದ ತಗೋತೀವಿ ನಾವು. ಜುಲೈ 1st ಇಂದ ತಗೊಂಡ್ರೆ ಇದಕ್ಕೆ ಎಷ್ಟು ಬರ್ತೀಯ? ಯಾವ್ದು ಬರುತ್ತೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡು? ನೋಡ್ತಾ ಬನ್ನಿ. ಜುಲೈ 9 ಮಂತ್ಸ್ ಬರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಓಕೆ, ಜನವರಿ, ಫೆಬ್ರವರಿ, ಮಾರ್ಚ್. 9 ಮಂತ್ಸ್ ಬರುತ್ತೆ. 9 ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಯ್ತಾ? ಇದು ಶಾರ್ಟೆಸ್ಟ್ ಪೀರಿಯಡ್ ಬಂದಾಗ ಇಲ್ಲಿ 9 ಆದ್ಮೇಲೆ 6 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದಾಗ 3 ಬರುತ್ತೆ. ಇಲ್ಲಿ ಬಂದಾಗ ನೋಡಿ, ಲಾಸ್ಟ್ ಕ್ವಾರ್ಟರ್ಲಿ ಡ್ರಾ ಮಾಡಿದ್ದಾರೆ. ಅದು ಲಾಸ್ಟ್ ಡೇಟ್ ಆಗಿರೋದು 0 ಬರುತ್ತೆ. 0. ಓಕೆ, 31st ಮಾರ್ಚ್ 2020 ಇಲ್ಲೆಲ್ಲ ಡ್ರಾ ಮಾಡಿರೋದ್ರಿಂದ ಆ ಕ್ವಾರ್ಟರಲ್ಲಿ ಇಂಟ್ರೆಸ್ಟೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿಲ್ಲ. ಅದು ನೆಕ್ಸ್ಟ್ ಇಯರ್ ಹೋಗುತ್ತೆ. ನೆಕ್ಸ್ಟ್ ಇಯರ್ ಹೋಗಿದ್ರೆ 0 ಬರುತ್ತೆ. ನಮಗೆ ಬೇಕಾಗಿರೋದು ಲಾಂಗೆಸ್ಟ್ ಪೀರಿಯಡ್, ನೆಕ್ಸ್ಟ್ ಶಾರ್ಟೆಸ್ಟ್ ಪೀರಿಯಡ್. ಇದಕ್ಕೆ ಬೇಕಾಗಿದೆ. ನಾವು ಫಾರ್ಮುಲಾಗೆ ಅಪ್ಲೈ ಮಾಡುವಾಗ ಲಾಂಗೆಸ್ಟ್ ಪೀರಿಯಡ್ ತಗೋಬೇಕು, ಶಾರ್ಟೆಸ್ಟ್ ಪೀರಿಯಡ್ ತಗೋಬೇಕು. ಲಾಂಗೆಸ್ಟ್ ಪೀರಿಯಡ್ 9 ಮಂತ್ಸು, ಶಾರ್ಟೆಸ್ಟ್ ಪೀರಿಯಡ್ 0 ಮಂತ್ಸ್. ಆಯ್ತಾ? ಫಾರ್ಮುಲಾಗೆ ಅಪ್ಲೈ ಮಾಡಿ ಈಸಿ ಇದೆ.
ಕ್ಯಾಲ್ಕುಲೇಷನ್ ಮಾಡೋಣ. Calculation of interest on Kavita drawings the average period method. Okay, interest is equal to total drawings into rate of interest into average period into 1 by 12. Average period total drawings is equal to total drawings is equal to, okay, 10,000 multiplied by 4 quarter. Okay, 10,000 multiplied by 4. It is 40,000 total drawings. Average period is equal to again you know average period 9 months plus 0, longest 9 0 is equal to longest period plus shortest period divided by 2 is equal to longest period 9 plus shortest period 0 divided by 2. Yes, average period is equal to longest period 9 plus shortest period 0 divided by 2 is equal to 9 divided by 2 is equal to 4.5 or 4.5 months. 4.5 months. Okay, this is called average period. Next, we have to apply for the formula that is interest is equal to total drawings into average period divided by 12. Interest is equal to total drawings is 40,000 into rate of interest that is given in the problem 8%, 8 divided by 100 into average period 4.5 months into 1 by 12. Use your calculator and the final amount is that is rupees 1,500 interest on Kavita drawings. Okay, this is the calculation of interest on drawings under average period method, when the amount withdrawn by the partner in each quarter, that is beginning of each quarter and ending of each quarter. Okay, thank you students.